ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಕ್ಕೆ ರೈತ ಸಂಘದ ಮನವಿ. ಕುಕನೂರು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕುಸುಬೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ತಕ್ಷಣ ಆರಂಭಿಸುವಂತೆ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ. ಈ ಸಂಬಂಧ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಧಪ್ಪ ರುದ್ರಪ್ಪ ಕೋಳೂರ ನೇತೃತ್ವದಲ್ಲಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಜೊತೆಗೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಗಮನಕ್ಕೂ ತರಲಾಗಿದೆ. ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿನ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಮಾರು 40% ರೈತರು ಕುಸುಬೆ ಬೆಳೆ ಬೆಳೆದಿದ್ದಾರೆ. ಆರಂಭದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 6,000 ರೂಪಾಯಿಗಳಿಂದ 8,000 ರೂಪಾಯಿಗಳವರೆಗೆ ಬೆಲೆ ಸಿಕ್ಕಿದ್ದರೂ ಇತ್ತೀಚೆಗೆ ಅದು 5,400 ರೂಪಾಯಿಗಳಿಂದ 4,200 ರೂಪಾಯಿಗೆ ಕುಸಿದಿದೆ. ಇದರಿಂದ ರೈತರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 6,540 ರೂಪಾಯಿ ಬೆಂಬಲ ಬೆಲೆಯಾದರೂ ರೈತರಿಗೆ ಸಿಗುವಂತೆ ರಾಜ್ಯ ಸರ್ಕಾರ ತಕ್ಷಣ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಆರಂಭದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಸಿಕ್ಕಿದ್ದರೂ ಈಗ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ರೈತರು ನಲುಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ತಹಶೀಲ್ದಾರ್ ಬಸವರಾಜ ಬೆಣ್ಣೆಶಿರೂರು ಅವರಿಗೆ ಮನವಿ ಸಲ್ಲಿಸಲಾಗಿದ್ದು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಕುಕನೂರು ತಾಲೂಕಿನಲ್ಲಿ ಅಳವಂಡಿ, ಕುಕನೂರು, ಯಲಬುರ್ಗಾ ಹಾಗೂ ಕುಷ್ಟಗಿ ಪ್ರದೇಶಗಳಲ್ಲಿ 4 ಖರೀದಿ ಕೇಂದ್ರಗಳನ್ನು ತಕ್ಷಣ ಆರಂಭಿಸಲು ರೈತರು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ 2 ವರ್ಷ ಆದ್ರೂ ಕುಸುಬೆ ಬೆಲೆನ ನಮ್ಮ ಏರಿಯಾದ ಕೊಪ್ಪಳ ಜಿಲ್ಲೆದಾಗನ ತೆಗೆದಿಲ್ಲ. ಆಮೇಲೆ ಸರ್ಕಾರಕ್ಕೆ ಅಧಿಕಾರಿಗಳಲ್ಲಿ ಯಾರಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರ ಬೆಂಬಲ ಬೆಲೆ ಖರೀದಿ ತೆಗೆಯೋದಂದ್ರ ಖರೀದಿ ಕೇಂದ್ರ ತೆರಿಬೇಕಂದ್ರ ಅಧಿಕಾರಿಗಳಿಗೆ ಹೊಟ್ಟು ರುಮ್ಮನತ್ತೆ. ಯಾಕಂತ ಕಾರಣ ಏನಂದ್ರ ಎರೆಯಲ್ಲದವು ಏನಂತ ಪ್ರಶ್ನೆ ಮಾಡ್ತಾರ. ನಾವೇನೈತಿ ಈಗ ಅನುಕೂಲತೆ ಮಾಡೋ ಪಾಸಲ ಗದನೆ ಚಲವಾಗಿತ್ತು. ನಮ್ ಬರ್ಚ್ ಮಾಡ್ಕ್ಯಾರೆ ಅಂತ ಗದಗ ಜಿಲ್ಲಾದಾಗ ಹೋದ್ರ ಅದು ಅವ್ರೇನು ಅಲ್ಲಿ ಖರೀದಿ ಮಾಡ್ಕೊಳ್ಳಿ ಮನವಿ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ಆದ್ರ ಟೈಮನು ಓರಾಗಿತ್ತು, ನಾವು ಒತ್ತಾಯ ಏನು ಮಾಡ್ಲಿಲ್ಲ. ಈ ಸಲ ಎಲ್ಲ ಕಡೆ ಎಷ್ಟು ಕೊಪ್ಪಳ ಜಿಲ್ಲಾ ತಾಲೂಕಿನ ಲೆಕ್ಕದಾಗ ಬಂದಾಗ ಅಲ್ಲಿ ಅಳವಂಡಿ ಪಾಯಿಂಟ್ ಮಾಡ್ಕೋಬೇಕು. ಅಲ್ಲೇನು ಕೌಲೂರು ಅವೆಲ್ಲ ಕೆಲವೊಂದಿಷ್ಟು ಏರಿಯಾ ಅದಾವು. ಇಲ್ಲಿ ನಮ್ಮ ಕುಕ್ನೂರ್ ಪಾಯಿಂಟ್ ಬಂದಾಗ ಕುಕ್ನೂರು ಒಂದು ಪಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯಲಬುರ್ಗಾ ಪಾಯಿಂಟ್ ಬಂದಾಗ ಯಲಬುರ್ಗದಾಗ ಬಂದ್ರು ಅವೇನು ರಾಜೂರು ಸಣ್ಣ ಕೆಲವೊಂದೆಲ್ಲ ಕೊಡಕ್ ಅನುಕೂಲ ಆಗುತ್ತೆ. ಕುಷ್ಟಿ ಲೆಕ್ಕದಾಗ ಕುಷ್ಟಿಗೆ ಬಂದು ಅಂದ್ರೇನು 4 ಪಾಯಿಂಟ್ ಮಾಡಿ ನಮ್ಮ ಜಿಲ್ಲೆದ ರೈತರಿಗೆ ಕುಷ್ಟಿ ಬೆಳೆದಂತ ರೈತರಿಗೆ ಎಷ್ಟೋ ಬೆಳಿಲಿ ಆ ಬೆಳೆದಂತ ರೈತರಿಗೆ ಅದನ್ನ ಒಂದು ಅಲ್ಲಿ ಖರೀದಿ ಕೇಂದ್ರ ಶೀಘ್ರದ 2 ಗಂಟೆ ತೆಗೆದು ಕುಸುಬೆ ಬೆಂಬಲ ಬೆಲೆಯಲ್ಲಿ ತಗೊಳ್ಳಂತ ವ್ಯವಸ್ಥೆ ಆಗ್ಬೇಕು. ಕಾರಣ ಏನಂದ್ರೆ ಇಷ್ಟೇ, ಈಗ ಬೆಲೆ ಎಷ್ಟಿತ್ತು 8,000ರಿಂದ 6,000ರಿಂದ 8,000 ಬೆಲೆ ಇದ್ದಿದ್ದು ದಿಢೀರಿ ನೇಲಿಗೆ ಬಂದೈತೆ ಅಂದ್ರ 4,100 ರೂಪಾಯಿ ಮಾರ್ಕೆಟ್ನಾಗ ಮಾರಾಕತ್ತೀರಿ. ಬಹಳಷ್ಟು ರೈತರಿಗೆ ವಜೆ ಆಗತ್ತಿಗೆ ಮಾಲ್ ಬಂದಾಗ ರೈತರ ಬಂದಾಗ ಬೆಲೆ ಇರಗಲ್ಲ. ರೈತರ ಮಾಲ್ ಇರ್ತೊಟ್ನೆ ಬೆಲೆ ಇರ್ತೈತಿ, ರೈತರಿಗೆ ಇದು ಅನ್ಯಾಯ ಆಗತ್ತ. ಈಗೇನೈತಿ ಸರ್ಕಾರ ಯಾವ್ದು ರೈತರಿಗೆ ಅನ್ಯಾಯ ಆಗ್ಲಾರ್ದಂತಾಗ ನಮ್ಗೇನೈತಿ ಅಂದ್ರ ಈಗೆಷ್ಟು ಕೇಂದ್ರ ಸರ್ಕಾರ ಘೋಷಣೆ ಮಾಡೈತಿ, ರಾಜ್ಯ ಸರ್ಕಾರ ID ಒಂದು ಕೊಪ್ಪಳ ಜಿಲ್ಲೆಗೆ ಘೋಷಣೆ ಮಾಡಿ ಒಂದು ಲಾಗಿನ್ ID ಕಳಿಸ್ಬಿಟ್ರ ಶೀಘ್ರದಲ್ಲಿ ಖರೀದಿ ಕೇಂದ್ರಕ್ಕ ನೋಂದಣಿ ಪ್ರಕ್ರಿಯೆ ನಡೀತೈತಿ. ಶೀಘ್ರದಲ್ಲಿ ಕಳಿಸಿ ಬಿಡ್ಬೇಕಂತೇಳಿ ನಮ್ಮ ತಹಶೀಲ್ದಾರ್ ಮೂಲಕ ನಾವೇನೈತಿ ಮುಖ್ಯಮಂತ್ರಿ ಮನವಿ ಮಾಡಿವಿ. ಇನ್ನೊಂದ್ ಏನೈತಿ ಅಂದ್ರ ತಹಶೀಲ್ದಾರ್ ಮೂಲಕ ರಾಯರೆಡ್ಡಿ ಸಾಹೇಬ್ರಿಗೂ ಒಂದು ಮನವಿ ಪತ್ರ ಮಾಡಿವಿ. ಈ ಮನವಿ ಪತ್ರನ ನಮ್ಮ ತಹಶೀಲ್ದಾರ್ ಸಾಹೇಬ್ರಾದರು ಅದನ್ನ ಸ್ವೀಕರಿಸಿಕೊಂಡು ಶೀಘ್ರದಲ್ಲಿ ಮೇಲಾಧಿಕಾರಿಗೆ ಏನೈತಿ ಕಳಿಸಿ ಶೀಘ್ರದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ಈ ನಮ್ಮ ಮೂಲಕ ಈ ಮಾಧ್ಯಮ ಮೂಲಕ ಹೇಳ್ಕೊಳಿಸ್ತೀನಿ. ಅದ್ರ ಜೊತೆ ಅಲ್ಲದೆ ನಮ್ಮ ಸಾಹೇಬ್ರು ಏನು ಈ ಮಾಧ್ಯಮ ಮೂಲಕ ಹೇಳ್ತಾರ ಅದನ್ನ ನಮ್ಗೆ ಹೇಳಂತ ವ್ಯವಸ್ಥೆ ಆಗ್ಬೇಕು. ಸಾಹೇಬ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ರಿ. ಮಾನ್ಯ ಶಾಸಕರು ವಿಧಾನಸಭಾ ಮತಕ್ಷೇತ್ರ ಯಲಬುರ್ಗಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ರಿ. ನಿಮ್ಮ 2 ಮನವಿ ಪತ್ರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ತಮ್ಮ ಹೆಸರು? ಬಸವರಾಜ್ ಬೆಣ್ಣೆಶಿರೂರು, ತಹಶೀಲ್ದಾರ್ ಕುಕನೂರು. ಶೀಘ್ರದಲ್ಲಿ ಅವರೆಲ್ಲ ಮೇಲಾಧಿಕಾರಿಗಳಿಗೆ ಕಳಿಸಿಕೊಟ್ಟು ನಾವು ಶೀಘ್ರದಲ್ಲಿ ಒಂದೇನ ಖರೀದಿ ಕೇಂದ್ರ ಕುಸುಬೆ ಖರೀದಿ ಕೇಂದ್ರನ ಪ್ರಾರಂಭಿಸುವ ಕುರಿತು ಭರವಸೆ ಹೇಳಿದ್ದಾರೆ. ಅವ್ರಿಗೆ ನಮ್ಗೆ ಒಪ್ಪಿಗೆ ಐತಿ. ಅದು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದ್ರ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗತ್ತಂತೇಳಿ ಈ ಮೂಲಕ ನಾನು ಹೇಳ್ಬಯಸ್ತೇನೆ.
ಕುಸುಬಿ ಎಲೆ ರೈತರು ಕಟಾವ್ ಮಾಡಿ ಇಟ್ಕೊಂಡ್ ಕುಂತಾರ, ಬೆಂಬಲ ಬೆಲೆ ಕಾಯ್ಕೊಂತ ಕುಂತಾರ. ಬೆಂಬಲ ಬೆಲೆ ಕೇಂದ್ರ ಸರ್ಕಾರ 6,540 ರೂಪಾಯಿ ಅಂತ ಆದೇಶ ಮಾಡೈತಿ. ರಾಜ್ಯ ಸರ್ಕಾರ ಇವತ್ತು ಎಷ್ಟು ಅಂದ್ರೆ ಲಾಗಿನ್ ಐಡಿ ಕೊಟ್ಟು ಖರೀದಿ ಕೇಂದ್ರ ತೆರೆ ಅಂತ ವಿಚಾರ ಆಗ್ಬೇಕು. 2-3 ವರ್ಷ ಆಯ್ತು ಕೊಪ್ಪಳ ಜಿಲ್ಲೆಗೆ ತೆರೆದಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿಗೆ ಕುಸುಬಿ ಬೆಳೆದಾರ ರೈತರು. ಬೆಳೆದ ಕಾರಣ ನಾವು ಏನ್ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ವಾಟ್ಸಪ್ ಮೂಲಕ ಮೌಖಿಕವಾಗಿ ಮನವಿ ಮಾಡ್ಕೊಂಡಿವಿ. ಆದ್ರೆ ಇನ್ನೂ ತೆರೆದಿಲ್ಲ ಅನ್ನೋದಕ್ಕೆ ನಾವು ತಹಸೀಲ್ದಾರ್ ಮೂಲಕ ಮತ್ತೊಬ್ಬ ಮನವಿ ಸಲ್ಲಿಸಿವಿ. ಅದಕ್ಕೆ ನಾವು ಏನಾಗುತ್ತೆ ಶೀಘ್ರದಲ್ಲಿ ಒಂದು 4 ಪಾಯಿಂಟ್ ಆಗುಂಡಿ, ಕುಕನೂರು, ಆಮೇಲೆ ಯಲಬುರ್ಗಾ, ಕುಷ್ಟಗಿ ಪಾಯಿಂಟ್ 4 ಪಾಯಿಂಟ್ 4-5 ಪಾಯಿಂಟ್ ಮಾಡಿ ಶೀಘ್ರದಲ್ಲಿ ಎಲ್ಲಿ ಕುಸುಬಿ ಏರಿಯಾ ಅದಾವ ಅಲ್ಲಿ ಅಷ್ಟೇ ನೀವು ಒಂದು ಪಾಯಿಂಟ್ ಮಾಡ್ಕೊಂಡು ಶೀಘ್ರದಲ್ಲಿ ಲಾಗಿನ್ ಐಡಿ ತರಿಸಿ ಕುಸುಬಿ ಖರೀದಿ ಕೇಂದ್ರ ತೆರೆದು ಎಲ್ಲ ರೈತರಿಗೆ ಅನುಕೂಲತೆ ಮಾಡ್ಕೋಬೇಕು. ಕಾರಣ ಏನಂದ್ರೆ ಇವತ್ತು ಗದಗ ಮಾರ್ಕೆಟ್ನಲ್ಲಿ ಇವತ್ತು ಏನಾಗೈತೆ ಅಂದ್ರೆ ಬೆಲೆ ಇಲ್ಲದಕ್ಕೆ 4,100 ರೂಪಾಯಿ ಮರ ಈಗ ಆಮೇಲೆ ಇದು ಮಾಲಿದ್ ಹೊತ್ನ್ಯಾಗ 6,000ರಿಂದ 8,000 ರೂಪಾಯಿ ಮರೈತಿ. ಕೇಂದ್ರ ಸರ್ಕಾರ ಬೆಲೆ ಮಾಡಿದ್ದೇನು 6,240 ರೂಪಾಯಿ ಐತಿ. ಆ ರೇಟ್ ಆದ್ರೆ ರೈತರಿಗೆ ಒಳ್ಳೇದಾಗತ್ತ, ಕೂಲಿ ಕಾರ್ಮಿಕ ಎಲ್ಲರಿಗೆ ಅನುಕೂಲ ಆಗತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರ್ ಈ ಮಾಧ್ಯಮ. ಈಗ ನಮ್ಮ ಕರ್ನಾಟಕದಾದ್ಯಂತ ಕೊಪ್ಪಳ ಜಿಲ್ಲೆಯಾದಂತ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಯಾರಿ ಭಾಗ ಜಾಸ್ತಿ ಇದ್ದು ಈ ಸಲ ಕುಸುಬಿಯ ಬಹಳ ಏರಿದ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರವು 6,540 ರಂಗ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಯಾರ. ಅದ ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಇನ್ನೂ ಘೋಷಣೆ ಆಗಿಲ್ಲ, ಇನ್ನೂ ಶುರು ಮಾಡಿಲ್ಲ. ಆದ ಕಾರಣ ಕರ್ನಾಟಕ ಸರ್ಕಾರದವರು ಮುಖ್ಯಮಂತ್ರಿ ಹಾಗಾಗಿ ಈಗ ಇವತ್ತಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದ ಕಾರಣ ರೈತರಿಗೆ ಬೇಗನೆ ಕುಸುಬಿಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 6,540 ರಂಗ ಈಗ ಕೇಂದ್ರ ಸರ್ಕಾರ ಅಲ್ಲಿ ಘೋಷಣೆ ಆಗೈತಿ. ಅದೇ ರೀತಿ ರಾಜ್ಯ ಸರ್ಕಾರವು ಈಗಾಗಲೇ ಪ್ರಸ್ತಾವನೆ ಬಂದ ಕೂಡಲೇ ಬೇಗನೆ ಕುಸುಬಿ ಕೇಂದ್ರವನ್ನು ತೆಗೆದು ರೈತರಿಗೆ ಒಂದು ನೀವು ಅವ್ರಿಗೆ ಅನುವು ಮಾಡಿ ಕೊಟ್ರೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ರೈತರು ಅನೇಕ ಸುಮಾರು ಒಂದು 5-6 ವರ್ಷದಿಂದ ಈ ಭಾಗಕ್ಕೆ ಖರೀದಿ ಕೇಂದ್ರ ಒಟ್ಟ ಇಲ್ಲಿ ಬಂದೇ ಇಲ್ಲ. ಈಗಾಗದ್ರೆ ಈ ವರ್ಷ ಬಹಳ ಎರಿ ಭಾಗದ ಕುಸುಬಿ ರೈತರು ಬಹಳ ಬಿತ್ತನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ಕಟಾವು ಈಗಾಗಲೇ ಶುರುವಾಗಿದ್ದವು. ಆದ ಕಾರಣ ನೀವು ಬೆಂಬಲ ಬೆಲೆ ಶುರು ಮಾಡಿದ್ರಪ್ಪ ಅಂದ್ರೆ ರೈತರು ಆ ಬೆಂಬಲ ಬೆಲೆ ಹಾಕಿ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತಂದು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ದೇವರೆಡ್ಡಿ ನಾಗಡಿ ಅಂತ.